ಸೊ ಮಾಹಿಷ್ಮತಿ ಸಾಮ್ರಾಜ್ಯಕ್ಕೆ ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬಾಹುಬಲಿ ಸೆಟ್ ಇಲ್ಲಿಂದ ಆರಂಭ. ಫಿಲಮ್ದು ಎಲ್ಲ ಇಲ್ಲೇನೆ ಶೂಟ್ ಮಾಡಿದ್ದಾರೆ ನೋಡಿ. ಸೊ ಇಲ್ಲಿ ಬಸ್ ಸ್ಟಾಪ್ ಆಗತ್ತೆ. ಸೊ ನಾವು ಇಲ್ಲಿಂದ ಒಳಗಡೆ ನೋಡಕ್ ಹೋಗ್ತಾ ಇದೀವಿ. ಒಂದು ಬಾಹುಬಲಿ ಫಿಲಮ್ನಲ್ಲಿ ಕಂಪ್ಲೀಟ್ ಸೆಟ್ ಪ್ಲಾನ್ ಮಾಡಿರೋದು. ಇದು ಹೇಗೆಲ್ಲ ಇದೆ ನೋಡಿ. ಸೆಟ್ಟಲ್ಲಿನೇ ಮೂವಿ ಎಷ್ಟು ಅದ್ಭುತವಾಗಿ ಶೂಟಿಂಗ್ ಮಾಡಿದ್ದಾರೆ ಅಂದರೆ ಸೊ ಯಾರೆಲ್ಲ ಬಾಹುಬಲಿ ಫಸ್ಟ್ 2 ಬಾಹುಬಲಿ ಪಾರ್ಟ್ 1 ಪಾರ್ಟ್ 2 ನೋಡಿದಿರಲ್ಲ, ಈಗ ಡೆಫಿನೆಟ್ಲಿ ಇದೆಲ್ಲ ಸೀನ್ಸ್ಗಳೆಲ್ಲ ನೆನಪಾಗುತ್ತೆ. ಈಗಲೂ ಸೆಟ್ ಹೀಗೇ ಇದೆ, ಏನೋ ಚೇಂಜಸ್ ಇವ್ರು ಮಾಡೇ ಇಲ್ಲ. ಸೆಟ್ ಹಾಗೆ ಬಿಟ್ಟಿದ್ದಾರೆ ಫಿಲಮ್ಗೋಸ್ಕರ. ಯಾರಿಗೊತ್ತು ಬಾಹುಬಲಿ ಪಾರ್ಟ್ 3 ಬಂದರೂ ಬರ್ಬೋದು. ಕಂಪ್ಲೀಟ್ ಸೆಟ್ ಎಲ್ಲ ಹೀಗೇ ಇದೆ. ಸೊ ಮಾಹಿಷ್ಮತಿ ಸಾಮ್ರಾಜ್ಯಕ್ಕೆ ಎಲ್ಲರಿಗೂ ಸ್ವಾಗತ. ಸೊ ನೋಡಿ, ಕಂಪ್ಲೀಟ್ಲಿ ಬಾಹುಬಲಿ ಸೆಟ್ ಇದು. ಫಿಲಮ್ ಅಲ್ಲೆಲ್ಲ ನೋಡ್ತಾರೆ. ಸೊ ಇದನ್ನ ಕಂಪ್ಲೀಟ್ ಇಷ್ಟು ಚೆನ್ನಾಗಿ ಸೆಟ್ ರೂಪದಲ್ಲೇನೆ ಮಾಡಿದ್ದಾರೆ. ಕಲ್ಲಲ್ಲಿ ಕಟ್ಬಿಟ್ಟಿದಾರೇನೋ ಅಂತ ಅನ್ಕೊಂಡೆ. ಇದು ಹೊಡೆದ್ರೆ ಸೌಂಡ್ ಬರ್ತಾ ಇದೆ. ಇದು ಒಂಥರ POPದು ಮೆಟಲ್ ಇದ್ರೆ ಇರ್ಬೋದು ಇದು. ಸೊ ಆ ತರ ಇದೆ. ಇಲ್ಲಿ ಬಾಹುಬಲಿ ಫೋಟೋ ಇದೆ, ಹೀರೋಯಿನ್ ಫೋಟೋ ಇದೆ ಫಿಲಮ್ದು. ಇಲ್ಲಿ ನೋಡಿದ್ರೆ ರಾಣಾ ದಗ್ಗುಪಾಟಿದಿದೆ. ಹಾಗೆ ಇಲ್ಲಿ ನಮ್ಮ ಪ್ರಭಾಸ್ ಫೋಟೋನು ಈ ಕಡೆನೇ ಇದೆ. ಸೊ ಮಾಹಿಷ್ಮತಿ ಸಾಮ್ರಾಜ್ಯನ ಯಾವ ರೀತಿ ಕಟ್ಟಿದ್ದಾರೆ, ನಿಜವಾಗ್ಲೂ ರಾಜಮೌಳಿ ಅವರು ಇಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಫಿಲಮ್ಗೋಸ್ಕರ. ಮತ್ತೆ ಅಲ್ಲಿರೋ ಟೆಕ್ನಿಷಿಯನ್ಸ್, ಆರ್ಟಿಸ್ಟ್ಗಳೆಲ್ಲ ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ನೋಡಿ, ಇದನ್ನ ನಾವೇ ಅಲ್ಲಾಡಿಸ್ತಾ ಇದೀವಿ. ಇದು ನಾನು ಅಲ್ಲಾಡಿಸಿದ್ರೇನೆ ಅಲ್ಲಾಡ್ತಾ ಇದೆ ಹಿಂಗೆ. ಆಮೇಲೆ ಈ ಕಡೆ ಬಂದು ಇನ್ನ ನೋಡಿ, ಅದು ಬಾಹುಬಲಿದು ಒಂದು ದೊಡ್ಡ ಮೂರ್ತಿ ಮಾಡ್ತಾರಲ್ಲ, ತುಂಬಾ ದೊಡ್ಡದು. ಫಿಲಮ್ ಅಲ್ಲಿ ಸುಮಾರು ಫೀಟ್ ಹೈಟ್ ಇರುತ್ತಲ್ಲ. ಬನ್ನಿ ತೋರಿಸ್ತೀನಿ ಹೆಂಗಿದೆ ಅಂತ. ಅರ್ಧ ಬಾಡಿ ಅರ್ಧಕ್ಕೆ ನೀವು ಮಾಡಿದಾರೇನೋ ಅನ್ನೋ ತರ ಹೆಂಗಿದೆ. ಎಷ್ಟು ದೊಡ್ಡದಾಗಿದೆ. ಇದೆ ಆಲ್ಮೋಸ್ಟ್ ಇಲ್ಲಿಂದಾನೇ ನನಗೆ ಒಂದು 20-30 ಫೀಟ್ ಹೈಟ್ ಅಂತಾನೆ ಕಾಣಿಸ್ತಾ ಇದೆ. ಇನ್ನ ಅದು ಅರ್ಧ ಭಾಗ, ಇದಿದು ಅರ್ಧ ಭಾಗ ಇದೆ. ಸೊ ನೋಡಿ, ಫಿಲಮ್ ಅಲ್ಲೆಲ್ಲ ಅದು ಯುದ್ಧದ ಸೀನಿಗೆಲ್ಲ ಯೂಸ್ ಮಾಡಿರೋದು. ಆ ಕಡೆ ಕಾಣಿಸ್ತಿರ್ಬೋದು, ರಥ ಇದ್ದಂಗಿದೆ ಆ ಕಡೆ. ಕಂಪ್ಲೀಟ್ ಆಗಿ ಅದನ್ನು ಅಲ್ಲೇ ಇದೆ. ಸೊ ಇರೋ ಫಿಲಮ್ ಸೆಟ್ಟಿಗೆ ಯೂಸ್ ಮಾಡಿರೋದು ಟೆಕ್ನಿಕಲಿ ತುಂಬಾ ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ನಾವು ಏನ್ ಅನ್ಕೋಬಹುದು, ಬಟ್ ಈ ಸೆಟ್ ನೋಡಿದ್ರೆ ನನ್ನ ಪ್ರಕಾರ ಒಂದು 10 ಎಕರ್
ಇರ್ಬೋದು ಅಷ್ಟೇ, ಅಥವಾ 5 to 10 ಒಳಗಡೆನೆ ಇದೆ. ಬಟ್ ಯೂಸ್ ಮಾಡಿರೋ ರೀತಿ ಇದೆಯಲ್ಲ, ಅದಕ್ಕೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ತುಂಬಾ ಸಖತ್ತಾಗಿ ಹೈಲೈಟ್ ಮಾಡಿದ್ದಾರೆ ಫಿಲಮ್ ಅಲ್ಲೆಲ್ಲ. ಆಮೇಲೆ ಬಾಹುಬಲಿ ಫಿಲಮ್ ಅಲ್ಲಿ ಒಂದು ಚಕ್ರ ಹಿಂಗೆ ಬ್ಲೇಡ್ ತರ ಬರುತ್ತಲ್ಲ, ಹಿಂಗೆ 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 ರೊಟೇಟ್ ಆಗಿ, ಸೊ ಅದು ಇದೆ. ಬನ್ನಿ ನಾನು ತೋರಿಸ್ತೀನಿ. ಸೆಟ್ ಅಲ್ಲೇನೆ ಇಷ್ಟೊಂದು ಐಡಿಯಾ ಮಾಡಿ ಯೂಸ್ ಮಾಡಿದ್ದಾರೆ. ತರ ಹಿಂಗೆ ರೊಟೇಟ್ ಆಗುತ್ತೆ ಇದು. ಸೊ ಫೈಟ್ ಸೀನ್ ಅಲ್ಲಿ ಇದನ್ನು ಯೂಸ್ ಮಾಡಿದ್ದಾರೆ. ಸೊ ಎಷ್ಟು ಚೆನ್ನಾಗಿದೆ. ಇಲ್ಲಿ ಎಷ್ಟು ನೀರ್ ಕುಡಿದ್ರೂ ಇನ್ನ ಕುಡಿಬೇಕು ಅನ್ಸಿದೆ. ಬಟ್ ಈ ಸೆಟ್ ಎಲ್ಲ ನೋಡ್ತಾ ಇದ್ರೆ ನಿಜವಾಗ್ಲೂ ನಮ್ಗೆ ಆಶ್ಚರ್ಯ ಆಗುತ್ತೆ. ಬಟ್ ಬಂದಿರೋದಕ್ಕೂ ತುಂಬಾ ಸಾರ್ಥಕ ಅನ್ಸುತ್ತೆ. ಯಾಕಂದ್ರೆ ಅಂತಂತ ಬ್ಯೂಟಿಫುಲ್ ಆಗಿರೋ ಸೆಟ್ ನ ಅವರೆಲ್ಲಾನು ಕ್ರಿಯೇಟ್ ಮಾಡಿದ್ದಾರೆ. ಮಹಿಷ್ಮತಿ ಸಾಮ್ರಾಜ್ಯದ್ದು ಪಟ್ಟಾಭಿಷೇಕ ನಡೀತಾ ಇರುತ್ತೆ. ಸೊ ಅದೇ ಇಲ್ಲಿ ಇರೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಕಂಪ್ಲೀಟ್ ಇದೇ ಸೆಟ್ ನ ರೆಡಿ ಮಾಡಿದ್ದು. ಸೊ ಬನ್ನಿ ನಾನು ಒಮ್ಮೆ ಕುತ್ಕೊಂತೀನಿ, ನೋಡೋಣ ಹೆಂಗ್ ಕಾಣಿಸುತ್ತೆ ಅಂತ. ಜನ ಇಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ, ಅವ್ರವ್ರು ತಗ್ಸ್ಕೋಬೇಕು ಫೋಟೋ ಅಂತ ಹೇಳ್ಬಿಟ್ಟು. ಬಟ್ ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ, ಎಷ್ಟು ರೆಡಿ ಮಾಡಿ. ಇನ್ನ ಈ ಸೆಟ್ ಹಿಂಗೆ ಉಳ್ಕೊಂಡಿದೆ ಅಂದ್ರೆ ನನ್ನ ಪ್ರಕಾರ ಬಾಹುಬಲಿ ಪಾರ್ಟ್ 3 ಮಾಡಿದ್ರು ಏನು ಆಶ್ಚರ್ಯ ಪಡ್ಬೇಕಾಗಿಲ್ಲ. ಯಾಕಂದ್ರೆ ಸೆಟ್ನೇ ಇಷ್ಟು ಚೆನ್ನಾಗಿ ಯೂಸ್ ಮಾಡಿದ್ದಾರೆ, ಇಷ್ಟೊಂದೆಲ್ಲ ಸ್ಪೆಂಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲು ರಿಯಲಿ ಗ್ರೇಟ್. ನೋಡಿ ಇಲ್ಲಿ ಸೌಂಡ್ ಕೇಳಿಸ್ತಾ ಇದೆ, ಇಲ್ಲಿ ಪ್ಲೇ ಮಾಡ್ತಾ ಇದಾರೆ ನೋಡಿ. ಬಾಹುಬಲಿ ಫಿಲಮ್ದು ಸೀಕ್ವೆಲ್ದು ಸೌಂಡ್ ಎಲ್ಲ ಬರ್ತಾ ಇದೆ ನೋಡಿ ಬ್ಯಾಕ್ ಗ್ರೌಂಡ್ ಅಲ್ಲಿ. ಬಾಹುಬಲಿ ಫಿಲಮ್ದು ನೋಡಿ ಸೌಂಡ್ ಬರ್ತಾ ಇದೆ. ಮಹೇಂದ್ರ ಬಾಹುಬಲಿ. ನಾನು ಇಷ್ಟು ಮಾಡ್ತಾ ಇದ್ದೀನಿ, ಬಟ್ ಇದು ಸೌಂಡ್ ಎಲ್ಲ ಕೇಳ್ತಾ ಇದ್ರೆ ನಿಜವಾಗ್ಲೂ ಗೂಸ್ ಬಂಪ್ಸ್ ಬರ್ತಾ ಇದೆ. ಅಷ್ಟು ಚೆನ್ನಾಗಿದೆ. ರಮ್ಯಕೃಷ್ಣ ಅವ್ರದ್ದು ವಾಯ್ಸ್ ಮಾತ್ರ ಅದ್ಭುತವಾಗಿದೆ. ಸೊ ತುಂಬಾನೇ ಚೆನ್ನಾಗಿದೆ. ಸೊ ಮಹಿಷ್ಮತಿ ಸಾಮ್ರಾಜ್ಯಕ್ಕೆ ಇವಾಗ ಹನೀಶ್ ಅವರೇ ಅಧಿಪತಿ. ಸೊ ಹನೀಶ್ ಅವರೇ ಇವಾಗ ಅಧಿಪತಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಅಷ್ಟು ಚೆನ್ನಾಗಿದೆ ಸೆಟ್ ಎಲ್ಲ ನೋಡ್ಬೋದು. ಈಗ ಜಸ್ಟ್ ಇದ್ರ ಮೇಲೆ ಕೂತ್ಕೊಂಡ್ರೆ ಆ ಫೀಲ್ ಬರ್ತಾ ಇದೆ. ಬಟ್ ಫಿಲಮ್ ಅಲ್ಲಿನೇ ಯಾವ ರೀತಿನಲ್ಲೇ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ತುಂಬಾನೇ ಬ್ಯೂಟಿಫುಲ್ ಆಗಿದೆ ಸೆಟ್ ಮಾತ್ರ ಇದು. ಬಾಹುಬಲಿ ರೆಸ್ಟೋರೆಂಟ್ಗೆ ಹೋಗ್ತಾ ಇದೀವಿ. ಸೊ ಇದು ಬಾಹುಬಲಿ ರೆಸ್ಟೋರೆಂಟ್. ಸೊ ಅದ್ರ ಎದುರುಗಡೆನೆ ಬಾಹುಬಲಿ ಸ್ಟ್ಯಾಚ್ಯೂಸ್ ಫಿಲಮಲ್ಲಿ ನೀವು ನೋಡಿರ್ಬೋದು ಇದಿದೆ. ಸೊ ಬನ್ನಿ ರೆಸ್ಟೋರೆಂಟ್ ಒಳಗಡೆ ಹೋಗೋಣ. ಏನ್ ಬೇಕು ಶಮಿಕಾ? ಏನದು ರೈಸಾ? ಎಷ್ಟದು ಅಂತ ಹೇಳಿದ್ರೆ ಮೆನು ನೋಡಿದ್ರೆ ಇಲ್ಲಿ ಕಟ್ಟಪ್ಪ ಭಟೂರ, ಮಹಿಷ್ಮತಿ ಪರಾಟ, ಬಲ್ಲದೇವ ದೋಸಾ, ದೇವಸೇನ ಬಿರಿಯಾನಿ, ಅಮರೇಂದ್ರ ಬಾಹುಬಲಿ ಬಿರಿಯಾನಿ. ಸೊ ಇದು ಇಲ್ಲಿದು ಸ್ಪೆಷಲ್. ಬಾಹುಬಲಿ ಫಿಲಮ್ ಕ್ಯಾರೆಕ್ಟರ್ಸ್ ಹೇಗಿದೆಯೋ ಮೆನು ಸಹ ಹಾಗೇನೇ ಇದೆ. ಅಮರೇಂದ್ರ ಬಾಹುಬಲಿ ಬಿರಿಯಾನಿಯನ್ನು ಆರ್ಡರ್ ಮಾಡಿದ್ದೀವಿ. ಎಷ್ಟು ದೊಡ್ಡ ಪ್ಲೇಟ್ ಇದೆ ಬಿರಿಯಾನಿ ನೋಡಿ ಹೆಂಗಿದೆ. ಇದನ್ನೊಬ್ಬರಂತೂ ತಿನ್ನೋಕ್ಕಾಗೋದಿಲ್ಲ. ಸೊ ಇದನ್ನು ತಿನ್ನೋದಕ್ಕೆ ಮಿನಿಮಮ್ 3 to 4 ಜನ ಬೇಕೇ ಬೇಕು. ಸೊ ಇದರ ಕಾಸ್ಟ್ ಎಷ್ಟು ಅಂತೀರಾ?
₹1350 ಇದೊಂದೇ ಬಿರಿಯಾನಿ. ನಾವು ಅಮರೇಂದ್ರ ಬಾಹುಬಲಿ ಬಿರಿಯಾನಿ ತಗೊಂಡಿದ್ವಿ. ಎಷ್ಟು ಉಳಿದಿದೆ ಅಂದರೆ ಇಷ್ಟು ಉಳಿದಿದೆ. ಪರವಾಗಿಲ್ಲ, ನಮ್ಮ ಹುಡುಗರು 95% ಖಾಲಿ ಮಾಡಿಬಿಟ್ಟಿದ್ದಾರೆ. ಇನ್ನೇನಾದರೂ ಫುಲ್ ಫಿನಿಶ್ ಮಾಡಿದ್ರೆ ಬಾಹುಬಲಿ ಬಿರಿಯಾನಿ ಚಾಲೆಂಜ್ ಅಂತ ಇದೆ. ಸೊ ಅದೇನು ಅಂತ ಹೇಳಿದ್ರೆ, ಯಾರ್ಯಾರು ಬಿರಿಯಾನಿ ಫಿನಿಶ್ ಮಾಡ್ತಾರೋ ಅವ್ರ ಫೋಟೋಸ್ನ ಇಲ್ಲಿ ವಾಲ್ ಆಫ್ ಫೇಮಲ್ಲಿ ಹಾಕ್ತಾರಂತೆ. ಸೊ ತಿನ್ರಿ ಇನ್ನೊಂದು ಸ್ವಲ್ಪ ಉಳಿದಿದೆ. ಹೆಂಗಿತ್ತು ಬಿರಿಯಾನಿ? ಚೆನ್ನಾಗಿದೆ. ಚೆನ್ನಾಗಿತ್ತಾ? ಚೆನ್ನಾಗಿದೆ. ₹1350 ಕೊಟ್ಟಿದ್ದು ವರ್ತ್ ಅನ್ಸುತ್ತಾ? ಅನ್ಸುತ್ತೆ, ಯಾಕಂದ್ರೆ 4 ಜನ ತಿಂತೀವಲ್ಲ, ಸ್ವಲ್ಪ ಕೊಡ್ಬೋದು. ನಿಮ್ಗೆ ಹೇಗ ಅನ್ಸುತ್ತೆ ಮೇಡಮ್? ನನ್ಗೂ ವರ್ತ್ ಅನಿಸ್ತಿದೆ. ಆದ್ರೂ ಒಂದ್ ಮಾತು ಹೇಳ್ತೀನಿ, ಯಾರು ತಗೊಳಕ್ ಹೋಗ್ಬಿಡ್ರಿ, ಯಾಕಂದ್ರೆ ತಿನ್ನಕ್ಕಾಗಲ್ಲ ಅಂತ ಹೇಳಿನೇ ಖಾಲಿ ಮಾಡವ್ರೆ. ತಿಂತೀವಿ ಅಂದಿದ್ರೆ ಇನ್ನೊಂದು ಬಿರಿಯಾನಿ ತಿಂತಿದ್ರೋ ಏನೋ. ನೀವು ಇಲ್ಲಿ ವಿಸಿಟ್ ಮಾಡಿದ್ರೆ ನೀವು ಯಾವ ಡಿಶ್ನ ಟ್ರೈ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ.